ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಆತ್ಮದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಹೇಳಿಕೊಟ್ಟಿದೆ ಅಂದರೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಇವಾಗಲೇ ಅನೌನ್ಸ್ ಆಗಿದೆ ಅಂತ ಹೇಳ್ಬೋದು. ಆವಾಗಲೇ ಎಲ್ಲರೂ ಹೊರಗಡೆ ಬಂದಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಮುಗಿಸ್ಕೊಂಡು ಬಿಗ್ ಬಾಸ್ ಸೀಸನ್ ವಿನ್ನರ್ ಎಲ್ಲರೂ ತ್ರಿವಿಕ್ರಮ್ ಅವರು ಆಗ್ತಾರೆ ಅಂತಲೇ ಅಂದ್ಕೊಂಡಿದ್ರು. ಆದರೆ ತ್ರಿವಿಕ್ರಮ್ ಅವರು ಆಗಲಿಲ್ಲ. ಅದು ಬಂದು ಹನುಮಂತರು ತ್ರಿವಿಕ್ರಮ್ ಅವರು ವಿನ್ ಆಗಿದ್ದಾರೆ, ಆದರೆ ರನ್ನರಪ್ ಆಗಿದ್ದಾರೆ. ಹೌದು, ಬಿಗ್ ಬಾಸ್ ಸೀಸನ್ ರನ್ನರಪ್ ಆಗಿ ವಿನ್ನರ್ ಆಗಿರೋದು ಅದು ಬಂದು ತ್ರಿವಿಕ್ರಮ್ ಅವರು ಫಸ್ಟ್ ರನ್ನರಪ್. ಆದರೆ ತ್ರಿವಿಕ್ರಮ್ ಅವ್ರಿಗೆ ಫ್ಯಾನ್ಸ್ ಹೇಳ್ತೀನಿ, ತುಂಬಾ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಡೇ ಒನ್ನಿಂದ ತುಂಬಾ ಕಷ್ಟಪಟ್ಟು ಆಡ್ಕೊತ ಬಂದ್ರು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು. ಅದಲ್ಲದೆ ತ್ರಿವಿಕ್ರಮ್ ಅವರು ಎಲ್ಲ ಟಾಸ್ಕ್ಗಳಿಗಾಗಿರ್ಬೋದು, ಎಲ್ಲದ್ರಾಗಿರ್ಬೋದು, ಎಲ್ಲ ಜಗಳ ಆಗಿರ್ಬೋದು, ಏನೇನು ಆಗಿರ್ಬೋದು, ಒಟ್ಟು ಓವರಾಲ್ ತ್ರಿವಿಕ್ರಮ್ ಅವರು ಅಲ್ಲಿ ಇದ್ರು ಅಂತಲೇ ಹೇಳ್ಬೋದು. ಅದಲ್ಲದೆ ತ್ರಿವಿಕ್ರಮ್ ಅವ್ರಿಗೆ ರನ್ನರಪ್ ಆಗಿದೆ ಅಂತಲೇ ರನ್ನರಪ್ ಆಗಿದ್ದಾರೆ, ಫಸ್ಟ್ ರನ್ನರಪ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಅದಲ್ಲದೆ ತ್ರಿವಿಕ್ರಮ್ ರನ್ನರಪ್ ಆಗಿದ್ದು ತ್ರಿವಿಕ್ರಮ್ ಫ್ಯಾನ್ಸಿಗಂತೂ ತುಂಬಾ ಬೇಜಾರಾಗಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ. ಅದಲ್ಲದೆ ಇನ್ನೊಂದು ಹೇಳ್ತೀನಿ, ದೇವ್ರು ಏನಾದರೂ ಒಂದು ಚಿಕ್ಕದಾಗಿ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಮುಂದಕ್ಕೆ ಇರೋದು ದೊಡ್ಡದಾಗಿ ಇಟ್ಟಿರ್ತಾನೆ ಅಂತಲೇ ಹೇಳ್ಬೋದು. ಅದೇ ತ್ರಿವಿಕ್ರಮ್ ಇಷ್ಟಲ್ಲಿ ಆಗ್ಬೋದು ಅಂತ ಹೇಳ್ತೀನಿ. ಇವಾಗ ಚಿಕ್ಕದಾಗಿ ಮಿಸ್ ಆಗಿರ್ಬೋದು, ದೇವರು ಒಂದು ಚಿಕ್ಕದಾಗಿ ಮಿಸ್ ಮಾಡಿರ್ಬೋದು ತ್ರಿವಿಕ್ರಮಿಗೆ ಗೆಲ್ಲೋದು, ಆದರೆ ಮುಂದಕ್ಕೆ ಇರೋದು ದೊಡ್ಡದು ಇಟ್ಟಿದ್ದಾನೆ ಅಂದ್ಕೊಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ತ್ರಿವಿಕ್ರಮ್ ಅವ್ರ ಫ್ಯಾನ್ಸಿಗೆ. ಇದಂತೂ ನಿಜ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಬಂದು ಬಿಗ್ ಬಾಸ್ ಸೀಸನ್ 11 ಯಾರು ವಿನ್ ಆದರೆ ಅಂತಂದರೆ ಅದು ಬಂದು ಹುಲಿ ವಿನ್ ಆಗಿದೆ ಅಂತ ಹೇಳ್ಬೋದು. ಹೌದು, ಹನುಮಂತವ್ರು ಬಿಗ್ ಬಾಸ್ ಸೀಸನ್ 11 ವಿನ್ನರ್ ಆಗಿದ್ದಾರೆ, ತ್ರಿವಿಕ್ರಮ್ ಅವರು ರನ್ನರ್ ಆಗಿದ್ದಾರೆ. ಅಷ್ಟಿಲ್ಲದೆ ಹನುಮಂತವ್ರ ಬಗ್ಗೆ ಹೇಳಬೇಕಂತಂದರೆ ಹನುಮಂತವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟರು ಬಿಗ್ ಬಾಸ್ ಮನೆಗೆ. ಅಂದರೆ 21 ದಿವಸ ಆದ್ಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು ಅಂತ ಹೇಳ್ಬೋದು. ಸ್ಟಾರ್ಟಿಂಗಿಗೆ ಫಸ್ಟ್ ಟಾಸ್ಕ್ನಲ್ಲಿ ಅವ್ರು ತೆಲ ಸುತ್ತ ಬಿದ್ದುಬಿಟ್ರು. ಎಲ್ಲರೂ ಇವ್ರು ವೀಕ್ ಬಿಡಿ, నేను ಹೋಗ್ತಾನೆ ಬಿಡು ಅನ್ನೋಷ್ಟೊತ್ತಿಗೆ ಹನುಮಂತವ್ರು ಮತ್ತೆ ಎದ್ರಂದು ಹುಲಿ ಥರವೇ ಎದ್ದು ನಿಂತ್ಕೊಟ್ರು ಅಂತ ಹೇಳ್ಬೋದು. ಅದಲ್ಲದೆ ತ್ರಿವಿಕ್ರಮ್ ಇವರಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇಬ್ಬರಿಗೊಂದು ಟಾಸ್ಕು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಇಬ್ಬರು ಒಳ್ಳೆ ಇದನ್ನೇ ಅದು ಫ್ಯಾನ್ಸ್ ಬೇಸಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಇವರಿಬ್ಬರು ಡಿಸರ್ವಿಂಗ್ ಕಂಟೆಸ್ಟೆಂಟ್ ಹೇಳ್ಬೋದು. ರನ್ನರಪ್ ಆಗಿರೋ ತ್ರಿವಿಕ್ರಮ್ ಅವ್ರು ಬೇಜಾರು ಪಡ್ಕೊಳೋದು ಬೇಕಾಗಿಲ್ಲ ಅಂತ ಹೇಳ್ತೀನಿ. ಹಾಗೆ ರಜತ್ ಅವ್ರು ಬೇಜಾರು ಪಡ್ಕೊಳೋದು ಬೇಕಾಗಿಲ್ಲ, ಭವ್ಯ ಆಗಿರ್ಬೋದು, ಮಂಚಣ್ಣ ಆಗಿರ್ಬೋದು, ಅಕ್ಷಿತ್ ಅವ್ರು ಬೇಜಾರು ಪಡ್ಕೊಳೋದು ಬೇಕಾಗಿಲ್ಲ. ಯಾಕಂದರೆ ಅವ್ರು ಇಡೀ ಕರ್ನಾಟಕಕ್ಕೆ ಪರಿಚಯ ಇದೆ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಅವ್ರ ಆಸೆ ಇತ್ತು ಈ ಟ್ರೋಫಿನ ಗೆದ್ದೋಗ್ತಾ ಅಮ್ಮಗೆ ಕೊಡ್ಬೇಕಂತ ಹೇಳಿ, ಅದು ಒಂದು ಸ್ವಲ್ಪ ಇವಾಗ ಹಿಂದೆ ಹೋಗಿರ್ಬೋದು. ಆದರೆ ಅವ್ರು ಇಡೀ ಕರ್ನಾಟಕದ ಮನಸ್ಸು ಗೆದ್ದಿರೋ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು. ಮೊದಲು ತ್ರಿವಿಕ್ರಮ್ ಅವ್ರು ಯಾರಂತೇಳಿ ಸ್ವಲ್ಪ ಜನಕ್ಕೆ ಗೊತ್ತಿತ್ತು, ಆದರೆ ಇವಾಗ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅಂತ ಹೇಳ್ಬೋದು ತ್ರಿವಿಕ್ರಮ್ ಯಾರು ಅಂತೇಳಿ. ತ್ರಿವಿಕ್ರಮ್ ಅಂದಟ್ಟಿಗೆ ಅಷ್ಟು ಫಸ್ಟ್ ಜ್ಞಾಪಕ ತ್ರಿವಿಕ್ರಮ್ ಅವ್ರ ಫೇಸ್ ಅಂತ ಹೇಳ್ಬೋದು. ಅಷ್ಟು ಬರೀ ಫೇಮಸ್ ಆಗಿದ್ದಾರೆ ಅಂತ ಹೇಳ್ಬೋದು ಈ ಹೆಸರು. ಫಸ್ಟು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ತ್ರಿವಿಕ್ರಮ್ ಯಾರು ಅಂತ ನಾವು ಹುಡುಕ್ಬೇಕಾಗಿತ್ತು. ಇವಾಗ ತ್ರಿವಿಕ್ರಮ್ ಯಾರು ಅಂತೇಳಿ ನೀವು ಇಡೀ ಕರ್ನಾಟಕ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಅದಲ್ಲದೆ ಹನುಮಂತವ್ರನ್ನ ಕೇಳಬೇಕು. ಹನುಮಂತವ್ರು ಸರಿಗಮಪದಿಂದನೇ ಆ ರಿಯಾಲಿಟಿ ಶೋಲಿ ಇಡೀ ಕರ್ನಾಟಕಕ್ಕೆ ಫೇಮಸ್ ಆದ್ರು ಅಂತ ಹೇಳ್ಬೋದು. ಇವಾಗ ಹನುಮಂತವ್ರ ಬಿಗ್ ಬಾಸ್ ಸೀಸನ್ 11 ವಿನ್ ಆಗಿದ್ದಾರೆ. ಹಾಗೆ ರನ್ನರಪ್ ಆಗಿ ತ್ರಿವಿಕ್ರಮ್ ಅವರು ಹೊರ ಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಯಾರು ವಿನ್ ಆಗಬೇಕಿತ್ತು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.